ಸ್ನೇಹಿತರೆ, ಸ್ಕೂಬಾ ಡೈವಿಂಗ್ ಮಾಡೋಕ್ಕಿಂತ ಮೊದಲು ಇಲ್ಲೊಂದು ಫಾರ್ಮ್ ಫಿಲ್ಅಪ್ ಮಾಡ್ಕೋಬೇಕು. ಕ್ವಶನ್ಸ್ ಕೇಳ್ತಾರೆ. ಎಸ್ ನೋ ಅಂತ ಹಾಕ್ಬಿಟ್ಟು ನಂಬರು, ಆಧಾರ್ ಕಾರ್ಡ್ ನಂಬರ್ ಹಾಕಿ ಫಿಲ್ಅಪ್ ಮಾಡಿ ಮಾಡಿದ್ರೆ ಮುಗೀತು. ನಮಗೆ ಇವಾಗ ಕರ್ಕೊಂಡು ಹೋಗ್ತಾರೆ ಬೋಟಿಂಗ್ ಅಲ್ಲಿ. ಡ್ರೆಸ್ ಕೂಡ ಕೊಡ್ತಾರೆ, ಹಾಕೋಬೇಕಂದ್ರೆ ಹಾಕೊಂಡು ಹೋಗೋದು. ನನ್ನ ಲಗೇಜ್ ಎಲ್ಲ ಇಲ್ಲಿದೆ. ಇವಾಗ ನನ್ನ ಫೋನ್ ಚಾರ್ಜಿಂಗ್ ಹಾಕಿದ್ದೀನಿ. ಫೋನು ಅಷ್ಟೇ ತಗೊಂಡು ಹೋಗ್ತಾ ಇದ್ದೀನಿ, ದುಡ್ಡು ಕೂಡ ತಗೊಂಡು ಹೋಗ್ತಾ ಇಲ್ಲ. ಬಿಸ್ಕೆಟ್ ತಗೊಂಡಿದ್ದು ಹೊರಗಡೆ ತಗೊಂಡು ಹೋಗ್ತಾ ಇದ್ದೀನಿ. ಇದು ನಮ್ಗೆ ಬಟ್ಟೆ ಕೊಡ್ತಾರೆ, ಇದನ್ನ ಹಾಕೋಬೇಕು. ಅವ್ರಿಗೆ ಕೇಳ್ಬೋದು ಬಟ್ಟೆ ಹಾಕೊಂತಾರೆ ಇಲ್ಲ ಅಂತ ಕೇಳ್ಬೇಕು. ಸ್ನೇಹಿತರೆ, ಸ್ಕೂಬಾ ಡೈವಿಂಗ್ ಎಲ್ಲ ನಾವು ಫಾರ್ಮ್ ಫಿಲ್ಅಪ್ ಮಾಡಿಬಿಟ್ಟು ಬಂದಿದ್ವಿ. ವೆಟ್ ಸೂಟು ನಾವು ಕೇಳಿದ್ವಿ. ನನ್ನ ಸೈಜ್ ಇಲ್ಲ ಅದರಲ್ಲಿ. ಆ್ಯಕ್ಚುಲಿ ಆಲ್ರೆಡಿ ನಾನು ಸ್ವಲ್ಪ ಲೇಟಾಗಿ ಬಂದ್ಬಿಟ್ಟೆ, ಅದಕ್ಕೋಸ್ಕರ ಲೇಟಾಗಿ ಬಂದಿದ್ದಕ್ಕೆ ವೆಟ್ ಸೂಟು ನನ್ನ ಸೈಜ್ ಇದ್ದಿಲ್ಲ. ಎಲ್ಲರೂ ಹಾಕೊಂಡು ಬೇರೆ ಹಾಕೊಂಡು ಹೋಗ್ಬಿಟ್ಟವ್ರೆ. ಇದೇ ಡ್ರೆಸ್ ಮೇಲೆ ನಾನು ಸ್ಕೂಬಾ ಡೈವ್ ಮಾಡ್ತೀನಿ. ಇವಾಗ ದ್ವೀಪದಲ್ಲಿ ಕರ್ಕೊಂಡು ಹೋಗಿ ಅಲ್ಲಿ ನಮಗೆ ಒಳಗಡೆ ಹೋಗ್ತಾರೆ. ಒಳಗಡೆ ಮೀನುಗಳನ್ನ ಎಲ್ಲನೂ ನೋಡ್ಬೋದು. ಅದು ಒಂದು ಹೊಸ ಅಡ್ವೆಂಚರ್ ಇರುತ್ತೆ ಈ ಸಲ ಈ ಎಪಿಸೋಡ್ಸಲ್ಲಿ. ಮುರುಡೇಶ್ವರ ಸ್ಕೂಬಾ ಡೈವ್. And this is our LP hose and this is our BC. And in underwater we have to use 5 hands. First this is okay. If you feel any discomfort, that time you said I am not okay. Third one is go up, fourth one is go down. Fifth one is equalization. ಫಸ್ಟು ಸಮುದ್ರ ಒಳಗಡೆ ಹೋಗ್ಬೇಕಲ್ಲ, ಫಸ್ಟ್ ಹೇಳ್ಕೊಡ್ತಾರೆ ಏನೇನಿದೆ ಅಂತೇಳಿ. ನಮ್ಮ ರೋಷನ್ ಬಾಯ್ ಇವಾಗ ತಾನೆ ಹೇಳ್ಕೊಂಡ್ರು. ಅವರು ವೆಟ್ ಸೂಟ್ ಹಾಕೊಂಬಿಟ್ಟವ್ರೆ. ಇದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತಾರೆ ಇಲ್ಲಿ ಬ್ರದರ್. ಮುಣಗ್ತೀಯಾ? ಹೇಳ್ಕೊಡ್ತಾ ಇಲ್ಲ. ಮೂಗು ಜಾಮ್ ಆಗಿದೆ. ವರ್ಕ್ ಆಗಲ್ಲ ಮೂಗು? ಅಲ್ಲ, ಉಸಿರಾಡಕ್ಕಾಗಲ್ಲ. ಹಾಂ, ಬಾಯಲ್ಲಿ ಉಸಿರಾಡ್ಬೇಕು. ಮೂಗಲ್ಲ. ಓಕೆ, ಮೂಗಲ್ ಬಿತ್ತು. ಓಕೆ, ಹಿಂಗಾದ್ರೆ ಮೂಗಲ್ಲಿ ಉಸಿರಾಡಕ್ಕಾಗಲ್ಲ ಇದು. ಓ ಮೈ ಗಾಡ್. ಸ್ನೇಹಿತರೆ, ಮೂಗಲ್ಲಿ ಉಸಿರಾಡಕ್ಕೆ ಆಗೋದಿಲ್ಲ, ಬಾಯಲ್ಲೇ ಆಡಬೇಕು. ಕರೆಕ್ಟ್ ಮೂಗು ಕೂತ್ಬಿಡ್ತವೆ ಇದು. ಕರೆಕ್ಟ್ ಮೂಗು ಬರುತ್ತೆ, ಬಟ್ ಮೂಗಲ್ಲಿ ಉಸಿರಾಡಕ್ಕಾಗಲ್ಲ. ಕರೆಕ್ಟ್ ಗಾಳಿ ಎಲ್ಲ ಹೊರಗಡೆ ಬರುತ್ತೆ. ಹೌದೌದು, ಇಲ್ಲೆಲ್ಲ ಕರೆಕ್ಟಾಗಿ ಒಳಗಡೆ ಹೇರ್ ಹೋಗ್ಲಾರ್ದಂಗೆ ಕವರ್ ಆಗ್ಬಿಡುತ್ತೆ. ಕವರ್ ಆಗುತ್ತೆ. ಹೌದೌದು, ಫುಲ್ ಕವರ್ ಸಪ್ಲೈನ ಬಾಯಿಂದಲೇ ತಗೋಬೇಕು, ಬಾಯಿನದಲ್ಲೇ ಬಿಡಬೇಕಾಗುತ್ತೆ. ಇದ್ರೊಳಗಡೆ ಫೇಸ್ ಒಳಗಡೆ ನೀರು ಹೋಗಿ ಮೂಗಲ್ಲಿ ನೀರು ಹೋಗ್ಬಿಡುತ್ತೆ ಅಂತ ಹೇಳಿ ಇದೆಲ್ಲ ಕವರ್ ಮಾಡ್ಕೊಂಡ್ಬಿಡುತ್ತೆ. ಬಾಯಲ್ಲಿ ನಾವು ಉಸಿರಾಡಬೇಕು. ಅದು ಆಕ್ಸಿಜನ್ ಕೊಟ್ಟಿರ್ತಾರೆ, ಹಾಕೊಂಡು ಉಸಿರು ತಗೋಬೇಕು. ನೀರಲ್ಲಿ 35 to 45 ಮಿನಿಟ್ಸ್ ಇರ್ತೀವಿ. ಅರ್ಧ ಗಂಟೆ ಮೇಲೆ ನಾವು ಸಮುದ್ರ ಒಳಗಡೆ ಇರ್ತೀವಿ. ಅದಕ್ಕೋಸ್ಕರ ನಮ್ಗೆ ಇವಾಗ ಕಲಿಸ್ಕೊಡ್ತಾ ಇದ್ದಾರೆ ಅವ್ರೆ ಎಲ್ಲ ಹೆಂಗ್ ಮಾಡ್ಕೋಬೇಕು, ಆಕ್ಸಿಜನ್ ಹೆಂಗ್ ತಗೋಬೇಕಂತ ಹೇಳಿ. ಟ್ರೈನರ್ ಇಲ್ಲೇ ಇದ್ದಾರೆ, ಇಲ್ಲಿ ನೋಡಿ ಇವ್ರಿಗೆ ಹೇಳ್ಕೊಡ್ತಾ ಇದ್ದಾರೆ. ನೀರು ಒಳಗಡೆ ಹೋದಾಗ ಬಾಯಲ್ಲೇ ಹೆಂಗ್ ಉಸಿರಾಡ್ಬೇಕಂತ ಎಲ್ಲ ಹೇಳ್ಕೊಟ್ರಿ. ಇವಾಗ ಕಲ್ಕೊಂಡಿದೀವಿ. ಜಸ್ಟ್ ನಾವು ಹೋಗ್ತಾ ಇದ್ವಿ ಬೋಟ್ ಹತ್ರ ಹೋಗ್ಬೇಕು. ಇವಾಗ ಬನ್ನಿ. ಹೌದಾ, ಜಮ್ಕಂಡಿ. ಇವಾಗ ನಾವು 20 ಕಿಲೋಮೀಟರ್ ಹೋಗ್ತಾ ಇದ್ದೀವಿ. ನೇತ್ರಾಣಿ ದ್ವೀಪಕ್ಕೆ ಹೋಗ್ತಾ ಇದ್ದೀವಿ.
ಹೋಗ್ತಾ ಬರ್ತಾ ಇರಬಾರ್ದು, ನೀರಲ್ಲಿದ್ರೆ ವಿಶಾಲ್ ವಸ್ತುನಾ ಒಳಗಡೆ ಕೂತ್ಕೊಳ್ಬೇಕು. ಅವನ దగ్గరికి అయితే ಅಡಿಕೆ ಬೆಟ್ಕೋ. ಹೋಗಿ ಹೋಗಿ ಬೇಗ ಹೋಗಿ. ಭಯ್ಯ ಕೆಳಗಡೆ ಬೇಕು, ಮೇಲೆ ಹತ್ಬಾರ್ದು. ಕೆಳಗಡೆ ಕೆಳಗಡೆ ಇಲ್ಲಿ ಕೆಳಗಡೆ ಕೂತ್ಕೊಳ್ಳಿ, ಹಿಂದ್ಗಡೆ ಇಲ್ಲ ಮುಂದೆ ಹೋಗಿ ಕೂತ್ಕೊಳ್ಳಿ. ಬೇರೆ ಹೆಸರು ಎಕ್ಸ್ಪೀರಿಯನ್ಸ್ ತುಂಬ ಸೆಕೆಂಡ್ ಟೈಮ್ ಹೋದ್ನಲ್ಲ, ಇದು ಹಾಕೊಂಡು ಬಾಯಿಟ್ ಹೋಗ್ಬೇಕು. ಎಲ್ಲ ಸ್ಕೂಬ ಒಳಗೆ ಕರೆಂಟ್ ಇದಾರ ಪ್ರಾಬ್ಲಮ್ ಇಲ್ಲ, ಆದ್ರೆ ನೀರು ಮಾತ್ರ ಕುಡಿಯೋಕೆ ಹೋಗ್ಬೇಡ, ಇದೆಲ್ಲ ಕರ್ಕೊಂಡು ಹೋಗ್ಬಿಡ್ರಿ. ನೀವು ಫೋನ್ ಇಲ್ಲಿ ಅದು ನೋಡಿ ನೇತ್ರನೇ ಸ್ಟಾರ್ಟಿಂಗ್ ಬರಬೇಕಾದ್ರೆ ಇದು ಕೊಡ್ತಾರಲ್ಲ ಬರೀ ಬಿಸ್ಕೆಟ್ ಪ್ಯಾಕು, ಹಣ್ಣು ಮತ್ತು ಜ್ಯೂಸ್ ಕೊಡ್ತಾರೆ ಕವರಲ್ಲಿ. ಆಮೇಲೆ ಎಲ್ಲ ಸ್ಕೂಬಾ ಡೈ ಎಲ್ಲ ಮಾಡಿದ್ಮೇಲೆ ಕಲ್ಲಂಗಡಿ ಹಣ್ಣು ಕೊಡ್ತಾರೆ, ತಿಂದ್ಬಿಡ್ಬೇಕು, ಯಾಕಂದರೆ ಎನರ್ಜಿ ಬೇಕಾಗೋದು. ಇನ್ನೂ ತುಂಬ ಜನ ಮಾಡ್ತಾ ಇದ್ದಾರೆ, ಎಲ್ಲರದು ಕಂಪ್ಲೀಟ್ ಆಗಿ ಎಲ್ಲ ಸ್ಕೂಬಾ ಡೈವಿಂಗು ಏನನ್ನತ್ತೆ ಎಲ್ಲ ಮಾಡ್ಕೊಂಡು ಬಂದಮೇಲೆ ಮತ್ತೆ ಬೋಟ್ ಯೂಟರ್ನ್ ತಗೊಂಡು ಹೋಗ್ಬಿಡ್ತೀವಿ ನಾವು. ಬ್ರದರ್ ಇದಾರಲ್ಲ, ಮೊದಲು ಇಲ್ಲಿ ಕುಂತ್ಕೊಂಡು ಬೇಡ 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 ಅಂತ ಇದ್ರು, ಆಮೇಲೆ ಹೋಗಿ ಒಳಗಡೆ ಹೋಗಿ ಎಲ್ಲ ಸ್ಟಾರ್ಟಿಂಗ್ ಸ್ವಲ್ಪ ಸುಸ್ತಾಗ್ತಿತ್ತು. ಹಾಗೆ ನಂಗೆ ಇನ್ಸ್ಪಿರೇಷನ್ ಆಗಿದ್ದು ಅವರು ನಮ್ಮ ಬ್ರೋ ಫಾರೂಕ್ ಅಂತ, ಹೇಳಿದ್ರಂತ ಹೋಗಿ ಬಂದೆ. ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು. ಇದೇ ಬ್ರದರ್ ನೋಡಿ ನಮ್ಗೆ ಕರ್ಕೊಂಡೋಗಿದ್ದು, ಬಟ್ ನನಗೆ ಸ್ವಲ್ಪ ಕಷ್ಟ ಆಯ್ತು ಅಲ್ವಾ? ಅಲೆನ್ ಓಕೆ ಓಕೆ ಬಾಯ್, ಥ್ಯಾಂಕ್ ಯು. ಬಾಯ್ ಬ್ರೋ. ಸ್ನೇಹಿತರೆ, ಫೈನಲಿ ಸ್ಕೂಬಾ ಡೈವ್ ಮುಗಿಸ್ಕೊಂಡ್ಬಂದ್ಬಿಟ್ಟು ತುಂಬ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಆಯ್ತು. ನನಗೆ ಮಾತ್ರ ಭಾಳ ಇಷ್ಟ ಆಯಿತು. ನಮ್ಮ ಕರ್ಕೊಂಬಂದ್ರೆ ಬೋಟ್ ಅಲ್ಲಿದೆ. ಫೈನಲಿ ಎಲ್ಲ ಕಂಪ್ಲೀಟ್ ಆಯಿತು. ಸ್ಕೂಬಾ ಡೈವ್ ಸೂಪರ್ ಆಗಿತ್ತು. ನೀವು ಸ್ಕೂಬಾ ಡೈವ್ ಮಾಡ್ಬೇಕಂತಂದರೆ ಕೆಳಗೆ ಕಾಣ್ತಿರೋಂಥ ನಂಬರ್ಗೆ ಮತ್ತು ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿರ್ತೀನಿ, ಅವ್ರ ಜೊತೆ ಮಾತಾಡಿ ಕಡಿಮೆ ರೇಟಲ್ಲಿ ನಿಮಗೆ ಕರ್ಕೊಂಡು ಹೋಗ್ತಾರೆ. ಅಡ್ವೆಂಚರ್ ಮಾಡಿ ಮತ್ತೆ ಸಿಗೋಣ ಹೊಸ ವಿಡಿಯೋದಲ್ಲಿ. ನಮಸ್ಕಾರ.